ಹಾಯ್ ಫ್ರೆಂಡ್ಸ್, ನಿಮ್ಮ ಹುಟ್ಟಿದ ಡೇಟ್ ಗೊತ್ತಿದ್ದರೆ ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಸ್ಟ್ರೆಂತ್, ನಿಮ್ಮ ವೀಕ್ನೆಸ್, ನಿಮ್ಮ ಜೀವನದ ಯಾವ ಫೀಲ್ಡಲ್ಲಿ ಹೆಚ್ಚು ಸಕ್ಸಸ್ ಬರುತ್ತೆ ಇವೆಲ್ಲವನ್ನು ತಿಳ್ಕೊಳ್ಬೋದು. ಅದೇ ನ್ಯೂಮರಾಲಜಿ ಶಕ್ತಿ. ಅದರಲ್ಲಿ ಅತ್ಯಂತ ಮುಖ್ಯವಾದ ನಂಬರ್ ಅಂದರೆ ಅದು ನಿಮ್ಮ ರೂಟ್ ನಂಬರ್ ಆರ್ ಬರ್ತ್ ನಂಬರ್. ನೀವು ಯಾವ ತಾರೀಕಲ್ಲಿ ಹುಟ್ಟಿದ್ದೀರಾ ಅದೇ ನಿಮ್ಮ ರೂಟ್ ನಂಬರ್. ತಿಂಗಳು ಮತ್ತು ವರ್ಷ ಬೇಡ, ಬರೀ ಡೇಟ್. ಅದು 1ರಿಂದ 9 ಮಧ್ಯೆ ಬರುತ್ತೆ. 10ಕ್ಕಿಂತ ದೊಡ್ಡ ಡೇಟ್ ಇದ್ದರೆ ಅದನ್ನು ಸಿಂಗಲ್ ಡಿಜಿಟ್ ಬರೋ ಥರ ಆ್ಯಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 14ನೇ ತಾರೀಕು ಹುಟ್ಟಿದರೆ 1 + 5 = 5. ಸೊ ನಿಮ್ಮ ರೂಟ್ ನಂಬರ್ 5. 22ನೇ ತಾರೀಕು ಹುಟ್ಟಿದರೆ 2 + 8 = 10. ಮತ್ತೆ 1 + 0 = 1. ಸೊ ನಿಮ್ಮ ರೂಟ್ ನಂಬರ್ 1. ಈ ರೀತಿ ಇವತ್ತು ಈ 9 ರೂಟ್ ನಂಬರ್ಸ್ನ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಬರ್ತ್ ನಂಬರ್ ಯಾವುದು ಅಂತ ತಿಳ್ಕೊಳ್ಳಿ. ಆ್ಯಂಡ್ ಕೊನೆಗೆ ಕಮೆಂಟಲ್ಲಿ ನಿಮ್ಮ ರೂಟ್ ನಂಬರ್ನ ಮೆನ್ಷನ್ ಮಾಡಿ. ಓಕೆ, ನಾವ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ರೂಟ್ ನಂಬರ್ 1 ಯಾರಿಗೆ ಬರುತ್ತೆ ಅಂದರೆ 1, 10, 9, 10 ಅಥವಾ 28ನೇ ತಾರೀಕು ಹುಟ್ಟಿದ ಜನರಿಗೆ. ಇದು ಸೂರ್ಯನ ನಂಬರ್. ಸೂರ್ಯ ರಾಜ. ಹಾಗಾಗಿ ರೂಟ್ ನಂಬರ್ 1 ಇರೋ ಜನ ಕೂಡ ರಾಜರ ಥರ ಇರ್ತಾರೆ. ಜಸ್ಟ್ ಥಿಂಕ್ ಮಾಡಿ, ಎಲಾನ್ ಮಸ್ಕ್, ಬಿಲ್ ಗೇಟ್ಸ್, ಅಂಬಾನಿ, ರತನ್ ಟಾಟಾ ಇವರೆಲ್ಲರ ರೂಟ್ ನಂಬರ್ ಒಂದೇ. ತಮ್ಮ ಫೀಲ್ಡಲ್ಲಿ ನಂಬರ್ 1 ಆಗಿದ್ದಾರೆ. ಅದು ಕೋಇನ್ಸಿಡೆನ್ಸ್ ಅಲ್ಲ. ಈ ಜನ ಯಾವ ಜಾಗಕ್ಕೆ ಎಂಟರ್ ಆದರೂ ಅವ್ರ ಹತ್ರ ಒಂದು ಆರಾ ಇರುತ್ತೆ. ಲೀಡರ್ಶಿಪ್ ಇವರ ಬ್ಲಡ್ಡಲ್ಲಿ ಇರುತ್ತೆ. ಕಮ್ಯುನಿಕೇಷನ್ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ರೂಟ್ ನಂಬರ್ 1 ಹೊಂದಿರೋರು ಪ್ರೀತಿಯಲ್ಲಿ, ಕೆಲಸದಲ್ಲೂ ಧೈರ್ಯದಿಂದ ಮುನ್ನಡೀತಾರೆ. ಇವರು ಎಮೋಷನಲ್ಲಿ ತುಂಬ ಡೀಪಾಗಿ ಇರ್ತಾರೆ, ಆದರೆ ಯಾರ ಮುಂದೆನೂ ಅಳಲ್ಲ. ಇವರ ಫೀಲ್ ಏನು ಗೊತ್ತಾ? ಅಚೀವ್ಮೆಂಟ್ಸ್. ಒಂದು ವರ್ಷ ಯಾವ ಸಾಧನೆನೂ ಆಗಿಲ್ಲ ಅಂದರೆ ಇವ್ರಿಗೆ ತಲೆ ಕೆಟ್ಟೋಗುತ್ತೆ. ಚಿಕ್ಕ ಚಿಕ್ಕ ಅಚೀವ್ಮೆಂಟ್ಸ್ ಕೂಡ ಇವರ ಮನೋಬಲನ ಹೆಚ್ಚಿಸುತ್ತೆ. ಇವರ ಅತ್ಯಂತ ದೊಡ್ಡ ಸ್ಟ್ರೆಂತ್ ಏನಂದರೆ ಇವರ ನೆರಳಿಗೆ ಬಂದ ಜನರನ್ನು ಇವರು ಪ್ರೊಟೆಕ್ಟ್ ಮಾಡ್ತಾರೆ. ಅವರ ವೀಕ್ನೆಸ್ ಅಂದರೆ ಪಂಕ್ಚುಯಾಲಿಟಿ. ಸೂರ್ಯ ಪಂಕ್ಚುಯಲ್ ಇರ್ತಾರೆ. ಪ್ರತಿದಿನ ಬೆಳಗ್ಗೆ ಎಕ್ಸಾಕ್ಟ್ಲಿ ಆ ಟೈಮ್ಗೆ ಬರ್ತಾನೆ. ಹಾಗಾಗಿ ಇವರು ಕೂಡ ಪಂಕ್ಚುಯಲ್ ಆಗಬೇಕು. ಅದೇ ಇವರ ಅತ್ಯಂತ ಮುಖ್ಯವಾದ ರೆಮಿಡಿ. ರೂಟ್ ನಂಬರ್ 2 ಇದು 2, 11, 20 ಅಥವಾ 29ನೇ ತಾರೀಕು ಹುಟ್ಟಿದ ಜನರಿಗೆ ಬರುತ್ತೆ. ಇದು ಚಂದ್ರನ ನಂಬರ್. ಈ ಜನರ ಬಗ್ಗೆ ಸಾಮಾನ್ಯವಾಗಿ ತುಂಬ ಎಮೋಷ್ನಲ್ ಅಂತ ಹೇಳ್ತಾರೆ. ಆದರೆ ಇದೊಂದು ಟ್ವಿಸ್ಟ್ ಇದೆ. ಎಮೋಷ್ನಲ್ ಅಂದರೆ ಎನರ್ಜಿ ಇನ್ ಮೋಷನ್. ಈ ಜನ ತಮ್ಮ ಆ ಎಮೋಷ್ನಲ್ ಎನರ್ಜಿನ ಸರಿಯಾಗಿ ಚಾನಲ್ ಮಾಡಿದ್ರೆ ಅವರನ್ನು ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಹಿಟ್ಲರ್ನ ನಂಬರ್ ಸಹ 2. ಒಂದು ಎಮೋಷನನ್ನು ಜನರಲ್ಲಿ ತುಂಬಿ ಅದ್ಯಾವ ಮಟ್ಟಕ್ಕೆ ತಗೊಂಡು ಹೋದ ಅನ್ನೋದು ಗೊತ್ತಿದೆ. ಈವನ್ ಶಾರುಖ್ ಖಾನ್ ಅವರ ನಂಬರ್ ಕೂಡ 2. ಕಿಂಗ್ ಆಫ್ ಬಾಲಿವುಡ್ ಆಗಬೇಕು ಅನ್ನೋ ಒಂದು ಎಮೋಷನ್ನ ಇಟ್ಕೊಂಡು ಅದನ್ನು ಸಾಧಿಸಿದ್ರು. ಇದೇ ನಂಬರ್ 2ನ ಶಕ್ತಿ. ಒಂದು ಗುರಿನ ಫಿಕ್ಸ್ ಮಾಡಿದ ತಕ್ಷಣ ಅವ್ರನ್ನ ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಇವರು ತುಂಬ ಒಳ್ಳೆ ಲಿಸನರ್ಸ್. ನಿಮ್ಮ ಮಾತನ್ನು ಕಂಪ್ಲೀಟಾಗಿ ಕೇಳ್ತಾರೆ. ಅದಕ್ಕೆ ಜನ ಇವರ ಹತ್ರ ಇರಬೇಕು ಅಂತ ಫೀಲ್ ಮಾಡ್ತಾರೆ. ಇವರು ಹೀಲ್ ಮಾಡಬಲ್ಲ ಜನ. ಅವರ ಜೊತೆ ಸುಮ್ಮನೆ ಕೂತಿದ್ರು ನಿಮ್ಮ ಒಳ ನೋವು ಕಡಿಮೆ ಆಗುತ್ತೆ. ರೂಟ್ ನಂಬರ್ 3 ಯಾರಿಗೆ ಬರುತ್ತೆ ಅಂದರೆ 3, 12, 21 ಅಥವಾ 30ನೇ ತಾರೀಕು ಹುಟ್ಟಿದ ಜನರಿಗೆ. ಇದು ಗುರುವಿನ ನಂಬರ್. ಈ ಜನ ನಾಲೆಡ್ಜ್ನ ಪ್ರಾಣದ ಥರ ಪ್ರೀತಿಸ್ತಾರೆ. ಇವತ್ತು ಈ ವಿಡಿಯೋನ ನೋಡ್ತಾ ಜ್ಞಾನನ ಹೆಚ್ಚಿಸ್ಕೊಳ್ತಿರೋ ಅನೇಕ ಜನರ ನಂಬರ್ 3 ಆಗಿರುತ್ತೆ. ಇದು ಕೇಳಿ ನಿಮಗೆ ಸ್ವಲ್ಪ ಸರ್ಪ್ರೈಸ್ ಆಗ್ಬೋದು. ಇಲ್ಲಿ ಒಂದು ಅದ್ಭುತವಾದ ಗುಣ ಇದೆ. ಇವರು ಅಡ್ಯಾಪ್ಟೇಬಲ್. ಬೇರೆ ಬೇರೆ ಜನರ ಮುಂದೆ ಬೇರೆ ಬೇರೆ ರೀತಿ ಇರ್ತಾರೆ. ಸ್ಕೂಲ್ ಫ್ರೆಂಡ್ಸ್ ಜೊತೆ ಒಂದು ರೀತಿ, ಆಫೀಸ್ ಜನರ ಮುಂದೆ ಇನ್ನೊಂದು ರೀತಿ, ಮನೆಯವ್ರ ಜೊತೆ ಮತ್ತೊಂದು ರೀತಿ ಇರ್ತಾರೆ. ಅದು ಮೋಸ ಅಲ್ಲ, ಅದೇ ಅಡ್ಯಾಪ್ಟಬಿಲಿಟಿ ಅನ್ನೋ ಟ್ಯಾಲೆಂಟ್. ಅದಾನಿ, ಸ್ಟೀವ್ ಜಾಬ್ಸ್ ಇವರ ನಂಬರ್ ಸಹ 3. ಇವನ್ ನನ್ನ ನಂಬರ್ನು 3. ಇವರ ಒಂದು ವೀಕ್ನೆಸ್ ಅಂದರೆ ರಿಲೇಷನ್ಶಿಪ್ಪಲ್ಲಿ ಅನೇಕ ಸಲ ಕಷ್ಟ ಬರುತ್ತೆ. ಯಾಕಂದರೆ ಇವರ ಟ್ರೂ ನೇಚರ್ ಯಾರಿಗೂ ಕಂಪ್ಲೀಟಾಗಿ ಅರ್ಥ ಆಗಲ್ಲ. ಇವರು ವರ್ಕೋಹಾಲಿಕ್ ಆಗಿರ್ತಾರೆ. ರೂಟ್ ನಂಬರ್ 4 4, 13, 22 ಅಥವಾ 31ನೇ ತಾರೀಕು ಹುಟ್ಟಿದ ಜನರಿಗೆ ನಂಬರ್ 4 ಬರುತ್ತೆ. ಇದು ರಾಹುವಿನ ನಂಬರ್. ರಾಹು ಅಂದರೆ ಒಂದು ನಿಗೂಢ ಶಕ್ತಿ. ರಾಹುಗೆ ಕೇವಲ ತಲೆ ಮಾತ್ರ ಇದೆ. ಆದ್ದರಿಂದ ಈ ಜನ ಒರಿಜಿನಲ್ ಥಿಂಕರ್ಸ್, ಯೂನಿಕ್ ಥಿಂಕರ್ಸ್. ಇವರ ಯೋಚನೆಯನ್ನು ಸಾಮಾನ್ಯ ಜನ ಇನ್ನೂ ರೀಚ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಇವರು 25 ವರ್ಷದ ನಂತರ ಹೆಚ್ಚಾಗಿ ಒಂಟಿಯಾಗಿರ್ತಾರೆ. ಯಾಕಂದರೆ ಇವರ ಆಲೋಚನೆಗಳಿಗೆ ಹೊಂದಿಕೊಳ್ಳೋ ಜನ ತುಂಬ ಕಡಿಮೆ. ಇವರು ಮಾಸ್ಟರ್ ಪ್ಲ್ಯಾನ್ಸ್ ಮಾಡ್ತಾರೆ, ಆದರೆ ಆ ಪ್ಲ್ಯಾನ್ಸ್ ವರ್ಕ್ ಆಗಲ್ಲ. ಯಾಕಂದರೆ ರಾಹುಗೆ ಕೈಕಾಲು ಇರಲ್ಲ. ಸೊ ಎಕ್ಸಿಕ್ಯೂಷನ್ ಮಾಡೋಕ್ಕೆ ಪ್ರಾಪರಾಗಿ ಆಗಲ್ಲ. ಹಾಗಾಗಿ ಇವರು ಕಂಟಿನ್ಯೂಸ್ ಪ್ಲ್ಯಾನ್ಸ್ ಮಾಡಬಾರ್ದು. ಬದಲಿಗೆ ವೀಕ್ಲಿ ಅಥವಾ ಮಂತ್ಲಿ ಪ್ಲ್ಯಾನ್ಸ್, ಗೋಲ್ಸ್ ಇಟ್ಕೊಳ್ಬೋದು.
ಇವರ ಶಕ್ತಿ ಬ್ರೈನಲ್ಲಿ ಇದೆ. ಬ್ರೈನ್ ಉಪಯೋಗಿಸೋ ಕೆಲಸದಲ್ಲಿ ಇವರು ಇದ್ದರೆ ಅವ್ರನ್ನ ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಇವರ ಇನ್ನೊಂದು ಸಮಸ್ಯೆ ಅಂದರೆ ಕಮ್ಯುನಿಕೇಷನ್. ಇವರೊಂದು ಹೇಳ್ತಾರೆ, ಅದನ್ನು ಬೇರೆಯವರು ಇನ್ನೊಂದು ಥರ ಅರ್ಥ ಮಾಡ್ಕೊಳ್ತಾರೆ. ಅದು ರಾಹುನ ಇಲ್ಯೂಷನ್ನ ಪ್ರಭಾವ. ರೂಟ್ ನಂಬರ್ 5 ಯಾರಿಗೆ ಬರುತ್ತೆ ಅಂದರೆ 5, 14 ಅಥವಾ 23ನೇ ತಾರೀಕು ಹುಟ್ಟಿದ ಜನರಿಗೆ. ಇದು ಬುಧನ ನಂಬರ್. ಇವರ ಬ್ರೈನ್ ಅತ್ಯಂತ ವೇಗವಾಗಿ ಕೆಲಸ ಮಾಡುತ್ತೆ. ಇವ್ರಿಗೆ ಚೇಂಜ್ ಇಷ್ಟ. ಒಂದೇ ಕಡೆ ಜೀವನ ಪೂರ್ತಿ ಇರೋಕ್ಕೆ ಇಷ್ಟ ಆಗಲ್ಲ. ಬದಲಾವಣೆ ಇದ್ದ ಕಡೆ ಇವ್ರಿಗೆ ಖುಷಿ ಸಿಗುತ್ತೆ. ಇವ್ರಿಗೆ ಸ್ವಲ್ಪ ವಯಸ್ಸಾದ ಮೇಲೆ ಅಂದರೆ 35ರ ನಂತರ ಆ ವೇಗವಾಗಿ ಓಡೋ ಬ್ರೈನ್ ಇದೆ ಅಲ್ವಾ, ಅದೇ ಅವ್ರಿಗೆ ಪ್ರಾಬ್ಲಮ್ ಆಗೋಕ್ಕೆ ಶುರು ಆಗುತ್ತೆ. ಮನಸ್ಸು ಒಂದೇ ಕಡೆ ನಿಲ್ಲೋದಿಲ್ಲ. ಪೀಸ್ ಹುಡುಕೋಕ್ಕೆ ಶುರು ಮಾಡ್ತಾರೆ. ಫ್ಯಾಮಿಲಿ ಇವ್ರಿಗೆ ಫಸ್ಟ್ ಪ್ರಿಯಾರಿಟಿ ಆಗಿರುತ್ತೆ. ರೂಟ್ ನಂಬರ್ 5 ಅಂದರೆ ಬ್ಯಾಲೆನ್ಸ್ನ ನಂಬರ್, ಮನಿ ಫ್ಲೋ ಇರೋ ನಂಬರ್. ಅನೇಕ ರಾಜಯೋಗಗಳಲ್ಲಿ 5ನೇ ಸಂಖ್ಯೆ ಕಾಣಿಸ್ಕೊಳ್ಳುತ್ತೆ. ಇವರ ದೊಡ್ಡ ಸಮಸ್ಯೆ ಅಂದರೆ ಆರೋಗ್ಯ. ಜೀವನದಲ್ಲಿ ಶಿಸ್ತು ಇಲ್ಲದೆ ಹೋದರೆ ಸ್ಟೊಮಕ್ ಪ್ರಾಬ್ಲಮ್, ಅಸಿಡಿಟಿ, BP ಬೇಗ ಬರ್ಬೋದು. ರೂಟ್ ನಂಬರ್ 6 ಯಾರಿಗೆ ಬರುತ್ತೆ ಅಂದರೆ 6, 15 ಅಥವಾ 24ನೇ ತಾರೀಕು ಹುಟ್ಟಿದ ಜನರಿಗೆ. ಇದು ಶುಕ್ರನ ನಂಬರ್. ಶುಕ್ರ ಅಂದರೆ ಐಶ್ವರ್ಯ, ಸೌಂದರ್ಯ, ಸುಖ. ಇವರು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಮಾಡ್ತಾ ತಮ್ಮ ಬಗ್ಗೆ ಮರೆತು ಬಿಡ್ತಾರೆ. ಯಾವ ಎಕ್ಸ್ಪೆಕ್ಟೇಷನ್ಸ್ನು ಇಲ್ಲದೆ ಇರ್ತಾರೆ. ಅದರ ನಂತರ ಡಿಸಪಾಯಿಂಟ್ ಆಗ್ತಾರೆ. ಇದು ಮತ್ತೆ ಮತ್ತೆ ಆಗ್ತಾ ಇರುತ್ತೆ. ಆದರೂ ಈ ಜನ ಚೇಂಜ್ ಆಗಲ್ಲ. ಯಾಕಂದರೆ ಹೆಲ್ಪ್ ಮಾಡೋದು ಇವರ ನೇಚರ್. ಇವ್ರಿಗೆ ಫ್ಯಾಮಿಲಿ, ಅದರಲ್ಲೂ ಮಕ್ಕಳು ಮತ್ತು ಪಾರ್ಟ್ನರ್ ಬಗ್ಗೆ ಯಾವಾಗಲೂ ಒಂದು ಚಿಂತೆ ಇರುತ್ತೆ. ನಾನು ಇಲ್ಲದ ಮೇಲೆ ಅವರನ್ನು ಯಾರು ಕಾಪಾಡ್ತಾರೆ ಅಂತ. ಇವರು ಲಕ್ಸುರಿನ ಇಷ್ಟಪಡ್ತಾರೆ. ಬ್ಯೂಟಿಫುಲ್ ಆಗಿರಬೇಕು, ಒಳ್ಳೆಯದನ್ನೇ ಮಾತಾಡಬೇಕು. ನಿಮ್ಮ ಮಾತಿನ ಶಕ್ತಿ ನಿಮ್ಮ ಶುಕ್ರನ ಶಕ್ತಿನ ತೋರಿಸುತ್ತೆ. ಶ್ರೀಮಂತ ಜನ ಸಾಮಾನ್ಯವಾಗಿ ಒಳ್ಳೆ ರೀತಿ ಗೌರವದಿಂದ ಮಾತಾಡ್ತಾರೆ. ಅದು ಅವರ ಶುಕ್ರನ ಬಲ. ರೂಟ್ ನಂಬರ್ 7 ಯಾರಿಗೆ ಬರುತ್ತೆ ಅಂದರೆ 7, 16 ಅಥವಾ 25ನೇ ತಾರೀಕು ಹುಟ್ಟಿದ ಜನರಿಗೆ. ಇದು ಕೇತುವಿನ ನಂಬರ್. ಇದು ಸ್ಪಿರಿಚುವಲ್ನ ನಂಬರ್ ಸಹ. ಇವರ ಒಂದು ವಿಶೇಷ ಗುಣ ಏನಂದರೆ ಸಾಮಾನ್ಯ ಜನರಿಗೆ ಅರ್ಥ ಆಗದೇ ಇರೋ ವಿಷಯಗಳನ್ನ ಇವರು ಈಸಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ಗ್ರಹಿಸ್ತಾರೆ. MS ಧೋನಿ ಅವರ ನಂಬರ್ ಕೂಡ 7. ಧೋನಿ ರಿವ್ಯೂ ಸಿಸ್ಟಮ್ ನೋಡಿ ಎಲ್ರಿಗೂ ಕಾಣದ ಅಂಶ ಅವ್ರಿಗೆ ಕಾಣುತ್ತೆ. ಅದೇ ನಂಬರ್ 7ರ ಶಕ್ತಿ. ಆದರೆ ಇಲ್ಲಿ ಒಂದು ಚಾಲೆಂಜ್ ಇದೆ. ಕನ್ಫ್ಯೂಷನ್ ಯಾವಾಗಲೂ ಇವರ ಜೊತೆನೇ ಇರುತ್ತೆ. ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಸಿಗೋದು ಕಷ್ಟ ಆಗುತ್ತೆ. ಆದರೆ ತಮ್ಮೊಳಗೆ ಏನಾಗ್ತಿದೆ ಅನ್ನೋದನ್ನು ತಾವೇ ನೋಡೋಕ್ಕೆ ಕಲಿತ್ರೆ ಅದೇ ಅವರ ದೊಡ್ಡ ಶಕ್ತಿಯಾಗಿರುತ್ತೆ. ಇವ್ರಿಗೆ ಫಿಲಾಸಫಿ, ಆಸ್ಟ್ರಾಲಜಿ, ರಿಸರ್ಚ್ ಇಷ್ಟ ಆಗುತ್ತೆ. ಲಕ್ಕಿ ನಂಬರ್ 7 ಅಂತ ಎಲ್ಲ ಹೇಳ್ತಾರಲ್ಲ, ಅದಕ್ಕೆ ಕಾರಣ ಇದೆ. ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ಈ ವಿಡಿಯೋನ ನೋಡ್ತಿದ್ರೆ ಮಿಸ್ ಮಾಡದೆ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಆ್ಯಂಡ್ ಹೈಪ್ ಮಾಡೋಕ್ಕೆ ಮರಿಬೇಡಿ. ಇಂತಹ ಕಂಟೆಂಟ್ಸ್ ಇನ್ನಷ್ಟು ಬೇಕಂದರೆ ನ್ಯೂಮರಾಲಜಿ ಅಂತ ಕಮೆಂಟ್ ಮಾಡಿ. ಇವಾಗ ರೂಟ್ ನಂಬರ್ 8 ಯಾರಿಗೆ ಬರುತ್ತೆ ಅಂದರೆ 8, 17 ಅಥವಾ 26ನೇ ತಾರೀಕು ಹುಟ್ಟಿದ ಜನರಿಗೆ. ಇದು ಶನಿಯ ನಂಬರ್. ಇದು ಕೇಳಿದಾಗ ನಿಮಗೆ ಅಯ್ಯೋ ಶನಿ ಅಂದ್ರೇ ತೊಂದರೆ ಅಂತ ಅನಿಸ್ಬಹುದು. ಆದರೆ ಜಸ್ಟ್ ಥಿಂಕ್ ಮಾಡಿ, ಇದು ಕಷ್ಟ ಅನ್ನೋದರ ಅರ್ಥ ಅದರ ಪ್ರತಿಫಲನೂ ಅಷ್ಟೇ ದೊಡ್ಡದಾಗಿರುತ್ತೆ. ಇವರ ಜೀವನದಲ್ಲಿ ಹೆಚ್ಚು ಚಾಲೆಂಜಸ್ ಎದುರಾಗುತ್ತೆ. ಮತ್ತೆ ಮತ್ತೆ ಟ್ರೈ ಮಾಡಬೇಕಾಗುತ್ತೆ. ಬೇರೆಯವರ ಕೆಲಸ ಬೇಗ ಆಗಿಬಿಡುತ್ತೆ. ಇವರ ಕೆಲಸ ತುಂಬ ಸ್ಲೋ ಆಗುತ್ತೆ. ಆದರೆ ಸಕ್ಸಸ್ ಬಂದಾಗ ಮಾತ್ರ ದೊಡ್ಡ ಮಟ್ಟದಲ್ಲೇ ಬರುತ್ತೆ. ಶನಿ ಸುಮಾರು 29 ವರ್ಷಗಳಲ್ಲಿ ಒಂದು ಪೂರ್ಣ ಸುತ್ತು ಮುಗಿಸಿ ಮತ್ತೆ ತನ್ನ ಮೂಲ ಸ್ಥಾನಕ್ಕೆ ಬರುತ್ತೆ. ಇವರ ಅತ್ಯಂತ ಮಹತ್ವದ ಗುಣ ಫಿನಾನ್ಷಿಯಲ್ ನಾಲೆಡ್ಜ್ ತುಂಬ ಚೆನ್ನಾಗಿ ಇರುತ್ತೆ. ಹಣ ಎಲ್ಲಿ ಹಾಕಬೇಕು, ಎಲ್ಲಿ ಉಳಿಸ್ಕೊಳ್ಬೇಕು ಅನ್ನೋದು ಗೊತ್ತಿರುತ್ತೆ. ಯಾಕಂದರೆ ಕಷ್ಟಪಟ್ಟು ಬಂದ ಹಣ ಅಂತ ಗೊತ್ತಿರೋದ್ರಿಂದ. ಇವರ ಮಂತ್ರ ಒಂದೇ ಒಂದು, ನಿರಂತರತೆ, ತಾಳ್ಮೆ ಮತ್ತು ದೃಢ ಸಂಕಲ್ಪ ಇದ್ದರೆ ಬೇರೆ ಎಲ್ಲ ಜನರ ಸಕ್ಸಸ್ ಇವರ ಮುಂದೆ ಚಿಕ್ಕದಾಗಿ ಕಾಣುತ್ತೆ. ರೂಟ್ ನಂಬರ್ 9 ಯಾರಿಗೆ ಬರುತ್ತೆ ಅಂದರೆ 9, 18 ಅಥವಾ 27ನೇ ತಾರೀಕು ಹುಟ್ಟಿದ ಜನರಿಗೆ. ಇದು ಮಂಗಳನ ನಂಬರ್, ಫಿಟ್ನೆಸ್ನ ನಂಬರ್. ಇವರ ದೇಹದಲ್ಲಿ ಅಗ್ನಿ ತತ್ವ ಹೆಚ್ಚಾಗಿರುತ್ತೆ. ಅದಕ್ಕೆ ಇವ್ರಿಗೆ ಕೋಪ ಬೇಗ ಬರುತ್ತೆ. ಸ್ಕಿನ್ ಪ್ರಾಬ್ಲಮ್ಸ್, BP ಬೇಗ ಬರುತ್ತೆ. ಈ ಜನ ಫಿಟ್ನೆಸ್ಗೆ ಹೆಚ್ಚು ಗಮನ ಕೊಟ್ಟರೆ ಅದೇ ಇವರ ಅತ್ಯಂತ ಪರಿಣಾಮಕಾರಿ ರೆಮಿಡಿ ಆಗಿರುತ್ತೆ. ಪ್ರತಿದಿನ ಎಕ್ಸಸೈಸ್ ಮಾಡೋದು ಇವರಿಗೆ ತುಂಬ ಮುಖ್ಯ. ಆದರೆ ಇವರ ಶಕ್ತಿ ಬೇರೆ ಯಾರ ಹತ್ರನೂ ಇರಲ್ಲ. ಈ ಜನ 100 ಜನರನ್ನು ಸಹ ಮ್ಯಾನೇಜ್ ಮಾಡೋದು ಈಸಿ ಆಗುತ್ತೆ. ಇವರಿಗೆ ಪವರ್ಫುಲ್ ಜನರ ಜೊತೆ ಕನೆಕ್ಷನ್ಸ್ ಇರುತ್ತೆ. ನಾನು ಶ್ರೀಮಂತನಾದರೆ ಒಂದು NGO ಶುರು ಮಾಡಿ ಜಗತ್ತನ್ನು ಇನ್ನೂ ಉತ್ತಮವಾದ ಜಾಗವನ್ನಾಗಿ ಮಾಡಬೇಕು ಅನ್ನೋ ಆಸೆ ಇವರ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಇವರು ತಮ್ಮ ಕೋಪನ ಆ್ಯಂಬಿಷನ್ ಆಗಿ ಪರಿವರ್ತಿಸ್ಕೊಂಡ್ರೆ ಇವರ ಬೆಳವಣಿಗೆಯನ್ನು ಯಾರೂ ತಡೆಯೋಕ್ಕಾಗಲ್ಲ. ಇವರು ಪಾರ್ಟ್ನರ್ಸ್ನ ಬಗ್ಗೆ ತುಂಬ ಪೊಸೆಸಿವ್ ಆಗಿ ಇರ್ತಾರೆ. ಯಾಕಂದರೆ ಇವರ ಸೆಲ್ಫ್ ರೆಸ್ಪೆಕ್ಟ್ ಅವರ ಪಾರ್ಟ್ನರ್ ಜೊತೆ ಕನೆಕ್ಟ್ ಆಗಿರುತ್ತೆ.
ಸೊ ಫ್ರೆಂಡ್ಸ್, ಈ 9 ನಂಬರ್ಸ್ನ ಡೀಟೇಲ್ಸ್ ಕೇಳಿದ ಮೇಲೆ ಒಂದು ಮಾತು ಹೇಳಬೇಕು. ಇದರಲ್ಲಿ ಯಾವ ರೂಟ್ ನಂಬರ್ ಕೂಡ ಒಳ್ಳೆಯದು, ಯಾವ ರೂಟ್ ನಂಬರ್ ಕೂಡ ಕೆಟ್ಟದು ಅನ್ನೋದಲ್ಲ. ಪ್ರತಿ ನಂಬರ್ಗೂ ತನ್ನದೇ ಆದ ಶಕ್ತಿ ಇದೆ, ಪ್ರತಿ ನಂಬರ್ಗೂ ತನ್ನದೇ ಆದ ಚಾಲೆಂಜಸ್ ಇದೆ. ನಿಮ್ಮ ನಂಬರ್ನ ಶಕ್ತಿ ಗೊತ್ತಿದ್ದರೆ ಅದನ್ನು ಉಪಯೋಗಿಸ್ಕೊಳ್ಬೋದು, ಅದರ ವೀಕ್ನೆಸ್ ಗೊತ್ತಿದ್ದರೆ ಅದನ್ನ ಸರಿ ಮಾಡ್ಕೊಳ್ಬೋದು. ಸೊ ಜ್ಞಾನ ಇಲ್ಲದೆ ಜೀವನ ಕಷ್ಟ, ಜ್ಞಾನ ಇದ್ದ ಮೇಲೆ ಜೀವನ ಸ್ಪಷ್ಟ. ನಿಮ್ಮ ರೂಟ್ ನಂಬರ್ ಆರ್ ಬರ್ತ್ ನಂಬರ್ ಏನು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಆ ನಂಬರ್ಗೆ ನಾನು ಹೇಳಿರೋ ಡೀಟೇಲ್ಸ್ ಸೂಟ್ ಆಯಿತಾ ಅನ್ನೋದನ್ನು ಸಹ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಕಮೆಂಟ್ಸ್ನ ಓದೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ.